ಎಲ್ಲರೂ ಕೂಡ ಸಿಇಟಿ ರಿಸಲ್ಟ್ ಗೆ ವೈಟ್ ಮಾಡ್ತಾ ಇರಾ. ಆದ್ರೆ ನೀವು ಈ ಒಂದು ಕೆಲಸನ ಮಾಡಿಲ್ಲ ಅಂದ್ರೆ ನಿಮಗೆ ಸಿಇಟಿ ರಿಸಲ್ಟ್ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಆದ್ರೆ ಏನಕ್ಕೆ ರಿಸಲ್ಟ್ ಬರಲ್ಲ, ಏನ್ ಕೆಲಸ ಮಾಡ್ಬೇಕು ಎಲ್ಲಾನು ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರು ಸಿಇಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಎಷ್ಟೊಂದು ಕಾಲೇಜ್ಗಳು ಏನಾಗೈತೆ ಅಂದ್ರೆ ಔಟ್ಡೇಟೆಡ್ ಸಿಲೆಬಸ್ ಅಲ್ಲಿ ಎಲ್ಲರೂ ಕೂಡ ಸ್ಟ್ರಕ್ ಆಗಿದ್ದಾರೆ. ಆದ್ರೆ ಕಾಲಿಯಂ ಕರಿಕ್ಯುಲಮ್ ಡಿಸೈನ್ ಮಾಡಿರೋದು ಟೆಕ್ ಲೀಡರ್ಸ್ ಯಾರು ಟಾಪ್ ಕಂಪನೀಸ್ ಅಲ್ಲಿ ಅಮೆಜಾನ್, ಮೈಕ್ರೋಸಾಫ್ಟ್, ಇಂಟೆಲ್ ಈ ಒಂದು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ಡಿಸೈನ್ ಮಾಡಿರ್ತಾರೆ. ಇದ್ರ ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ಸ್ಟೂಡೆಂಟ್ ಎಲ್ಲರೂ ಕೂಡ ಆಗ್ಲೇ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಫಸ್ಟ್ ಡೇ ಇಂದಾನೆ. ಮತ್ತೆ ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ 80% ಥಿಯರಿ ಇರುತ್ತೆ, 20% ಪ್ರಾಕ್ಟಿಕಲ್ ಇರುತ್ತೆ. ಆದ್ರೆ ಕ್ಯಾಲಿಯಂ ಅಲ್ಲಿ ಏನಾಗುತ್ತೆ ಅಂದ್ರೆ ಉಲ್ಟಾ 80% ನಿಮಗೆ ಪ್ರಾಕ್ಟಿಕಲ್, 20% ಮಾತ್ರ ಥಿಯರಿ ಇರುತ್ತೆ. ಮತ್ತೆ ಡೇ ಒನ್ ಇಂದನೇ ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸ್ಕಿಲ್ಸ್ ಏನಿದೆಯಲ್ಲ, ರಿಯಾಕ್ಟ್, ನೆಟ್, AWS, ಜಾವಾ, ಫ್ಲಟರ್ ಇವತ್ರ ಮೇಲೆ ಕೆಲಸ ಮಾಡ್ತಾ ಇರ್ತೀರಾ. ಮತ್ತೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೂಡ ಪಡ್ಕೋತಾ ಇರ್ತೀರಾ. ಇದು ಕೂಡ ಆಕ್ಚುಲಿ ಮ್ಯಾಟರ್ ಆಗೋದು. ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಇಂದಾನೆ ಕೋಡಿಂಗ್ ನ ಪ್ರೋ ಲೆವೆಲ್ ಅಲ್ಲಿ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಒಂದು ಇಂಪ್ರೆಸಿವ್ ಆಗಿರುವಂತ ವಿಷಯ ಏನಂದ್ರೆ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಆಲ್ರೆಡಿ ಇಂಟರ್ನ್ಶಿಪ್ ನ ಮಾಡ್ತಾ ಇದ್ದಾರೆ. ಅದು ಕೂಡ ಓದ್ಬೇಕಾದ್ರೆ ಇದು ಪ್ಲಸ್ ಒನ್ ಅಡ್ವಾಂಟೇಜ್ ಅಂತಾನು ಕೂಡ ಹೇಳ್ಬೋದು. ಮತ್ತೆ ಇಲ್ಲಿ ಕ್ಲಾಸ್ ರೂಮ್ ಎಕ್ಸ್ಪೀರಿಯನ್ಸ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇದು ಮಾಡರ್ನ್ ಆಗಿರುತ್ತೆ, ಟೆಕ್ ಡ್ರೈವನ್ ಆಗಿರುತ್ತೆ. ಇದರಿಂದ ನೀವು ಕ್ರಿಯೇಟಿವಿಟಿ ಆಗಿ, ಕೊಲಾಬಿಲಿಟಿ ಆಗಿ ಒಂದು ಕೆಲಸನ ಮಾಡಬಹುದಾಗಿರುತ್ತೆ ಅಲ್ಲಿ. ಮತ್ತೆ ಸ್ಟೂಡೆಂಟ್ಸ್ 1:1 ಮೆಂಟರ್ಶಿಪ್ ಕೂಡ ಪಡ್ಕೋತಾರೆ. ಅದು ಕೂಡ ಇಂಡಸ್ಟ್ರಿ ಪ್ರೊಫೆಷನಲ್ ಇಂದ. ಅದು ನಮ್ಗೆ ಕರೆಂಟ್ ಟೆಕ್ ವರ್ಲ್ಡ್ ಅಲ್ಲಿ ಏನಾಗ್ತಿದೆ ಅನ್ನೋ ಮಾಹಿತಿ ಕೂಡ ಸಿಗುತ್ತೆ. ಇಲ್ಲಿ ಕಾಲಿಯಮ್ ಸ್ಟೂಡೆಂಟ್ಸ್ಗೆ ಒಂದು ಸಪೋರ್ಟ್ ಮಾಡುತ್ತೆ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ ಮೇಲೆ. ನೀವು ಪ್ರೊಫೆಷನಲ್ ಟೂಲ್ ಆಗಿರುವಂತಹ ಗಿಟ್ ಹಬ್ ಮತ್ತೆ ಸೂಟ್ ಟೂಲ್ ಎಲ್ಲದಕ್ಕೂ ಕೂಡ ಆಕ್ಸೆಸ್ ನ ಪಡ್ಕೋಬಹುದು. ಅದು ಕೂಡ ಡೆವಲಪರ್ ರೀತಿ. ಮತ್ತೆ ಕ್ವಾಲಿಯಮ್ ಅಲ್ಲಿ ಒಂದು ಟಾಪ್ ಗುಡ್ ಯೂನಿವರ್ಸಿಟಿ ಏನಿದೆಯಲ್ಲ ಇಂಡಿಯಾದಲ್ಲಿ ಎಲ್ಲ ಕೂಡ ನ್ಯಾಕ್ A+ ಅಲ್ಲಿ ಒಂದು ಯೂನಿವರ್ಸಿಟಿಗಳಿದೆಯಲ್ಲ ಅದ್ರ ಜೊತೆ ಟೈಅಪ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಇರುವಂತಹ ಟಾಪ್ ಯೂನಿವರ್ಸಿಟಿಗಳ ಜೊತೆ ಕೂಡ ಟೈಅಪ್ ಆಗಿದ್ದಾರೆ. ಲೈಕ್ RV, ಕ್ರಿಸ್ಟ್, ಯುನಪ, ಅಲೈನ್ಸ್ ಯೂನಿವರ್ಸಿಟಿಗಳ ಜೊತೆ. ಮತ್ತೆ ಇವರು ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್, ಸಾಫ್ಟ್ವೇರ್ ಪ್ರಾಡಕ್ಟ್ ಇಂಜಿನಿಯರಿಂಗ್, ಮತ್ತೆ ಅಂಡ್ ಫ್ಯೂಚರ್ ಟೆಕ್ನಾಲಜಿ, ಮತ್ತೆ ಸೈಬರ್ ಸೆಕ್ಯೂರಿಟಿ, ಮತ್ತೆ ಅಂಡ್ ಡಾಟಾ ಸೈನ್ಸ್, ಮತ್ತೆ ಅಂಡ್ ಮಿಷನ್ ಲರ್ನಿಂಗ್, ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕರೆಂಟ್ ಆಗಿ ಇಂಡಸ್ಟ್ರಿಗೆ ಯಾವ್ದೊಂದು ರಿಕ್ವೈರ್ಮೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ಕೋರ್ಸ್ ನ ಆಫರ್ ನ ಮಾಡ್ತಾ ಇರಾ. ನೀವೇಂದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕ್ಯಾಲಿಯಂ ನ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಒಂದು ಗುಡ್ ಆಪ್ಷನ್ ಕೂಡ ಆಗಿರುತ್ತೆ. ಮತ್ತೆ ಫ್ರೀ ಕೌನ್ಸಿಲಿಂಗ್ ಸೆಷನ್ ಕೂಡ ಅರೇಂಜ್ ಮಾಡಿದ್ರೆ ಇದರಲ್ಲಿ ಯಾವುದೇ ತರದ ನಿಮಗೆ ಸಿಂಗಲ್ ರೂಪಿ ಚಾರ್ಜಸ್ ಇರಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ರಿಜಿಸ್ಟರ್ ನ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಇನ್ನೂ ಕಂಪ್ಲೀಟ್ ಆಗಿ ಹೆಚ್ಚು ಇನ್ಫಾರ್ಮೇಶನ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. 18ನೇ ತಾರೀಕು ಆದ್ಮೇಲೆ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ರಿಸಲ್ಟ್ ಬರ್ಬೋದಾಗಿರುತ್ತೆ. ಯಾಕೆ 18ನೇ ತಾರೀಕು ಆದ್ಮೇಲೆ ಬರುತ್ತೆ ಅಂದ್ರೆ ಇಲ್ಲಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಅದಕ್ಕೋಸ್ಕರ ನಿಮ್ಗೆ 18ನೇ ತಾರೀಕು ಆದ್ಮೇಲೆ ರಿಸಲ್ಟ್ ಬರುತ್ತೆ. ಇವಾಗ 18ನೇ ತಾರೀಕು ರಿಸಲ್ಟ್ ನೋಡ್ಬೇಕಾದ್ರೆ ನೀವೆಲ್ಲರೂ ಕೂಡ ಏನ್ ಮಾಡ್ತೀರಾ ಅಂದ್ರೆ ವೆಬ್ಸೈಟ್ಗೆ ಹೋಗ್ತೀರಾ. PUC ರಿಸಲ್ಟ್ ಯಾವ ರೀತಿ ಚೆಕ್ ಮಾಡಿದ್ರೆ ಅದೇ ರೀತಿ ಚೆಕ್ ಮಾಡ್ತೀರಾ. ಅವಾಗ ಕೆಲವ್ರದ್ದು ರಿಸಲ್ಟ್ ಮಾತ್ರ ಅನೌನ್ಸ್ಮೆಂಟ್ ಆಗುತ್ತೆ, ಕೆಲವ್ರದ್ದು ಓಲ್ಡ್ ಆಗುತ್ತೆ. ಏನಕ್ಕೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತೋಗಿ. ಇಲ್ಲಿ ನೀವೆಲ್ಲರೂ ಕೂಡ ಇದು KA ನೋಟಿಫಿಕೇಶನ್ ನೋಡಬಹುದಾಗಿರುತ್ತೆ. ಈ ಒಂದು ನೋಟಿಫಿಕೇಶನ್ ಏನ್ ಕೊಟ್ಟಿದ್ರೆ ಅಂದ್ರೆ ಕ್ಲಾಸ್ 12 ಸ್ಟೂಡೆಂಟ್ಸ್ ಯಾರ್ಯಾರು ಒಂದು CBSE, ICSE ಮತ್ತೆ 10+2 IGCSE ಬೋರ್ಡ್ ಇಂದ ಪಾಸ್ ಆಗಿದ್ರೆ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಆಗಿದ್ರೆ ಆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ, ಜೊತೆಗೆ ರಿಪೀಟರ್ಸ್ ಯಾರು ಸೆಕೆಂಡ್ PUC ಮತ್ತೆ CBSE, ICSE ಮತ್ತೆ 10+2 IGCSE ಮತ್ತೆ ಕ್ಲಾಸ್ ವೈ ಬಿಲಾಂಗ್ ಆಗಿರ್ತಾರೆ, ಎಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಲಿ ನಿಮ್ಮ PUC ಸ್ಕೋರ್ ಎಷ್ಟು ಬಂದಿದೆ ಅದನ್ನ ನೀವು ಎಂಟರ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ CT ರ್ಯಾಂಕಿಂಗ್ ಕ್ಯಾಲ್ಕುಲೇಷನ್ ಆಗಿ ನಿಮ್ಗೆ CT ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮ CT ರಿಸಲ್ಟ್ ಎಲ್ಲ ಕೂಡ ಓಲ್ಡ್ ಅಲ್ಲಿ ಇರುತ್ತೆ, ಅನೌನ್ಸ್ಮೆಂಟ್ ಆಗಲ್ಲ. ಮತ್ತೆ ಯಾರು ಒಂದು ಮಾರ್ಕ್ಸ್ ಎಂಟ್ರಿ ಮಾಡೋ ಆಗಿಲ್ಲ ಅಂದ್ರೆ ಯಾರು ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ನ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಕಡೆಯಿಂದ ಬರ್ದಿದ್ದೀರಾ, ನೀವು ಯಾರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಆಗಿಲ್ಲ. ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಕಡೆಯಿಂದಾನೆ ಮಾರ್ಕ್ಸ್ ನ ಫೆಚ್ ಮಾಡ್ಕೊಂಡು ನಿಮ್ಗೆ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ, ಸರಿನಾ? ಮತ್ತೆ ಇದು ಲಾಸ್ಟ್ ಇಯರ್ದು ನೋಟಿಫಿಕೇಶನ್ ಆಗಿರುತ್ತೆ. ಇನ್ನೂ ಮಾರ್ಕ್ಸ್ ಎಂಟ್ರಿ ಲಿಂಕ್ ಓಪನ್ ಆಗಿಲ್ಲ. ಯಾವಾಗ ಓಪನ್ ಆಗುತ್ತೆ ಅಂದ್ರೆ ರಿಸಲ್ಟ್ ಬರೋದು ಇನ್ನೇನೋ 10 ದಿನ ಇರಬೇಕಾದ್ರೆ ಓಪನ್ ಆಗುತ್ತೆ. ಅಂದ್ರೆ ಮೇ 15ನೇ ತಾರೀಕು ಆದ್ಮೇಲೆ ನಿಮ್ಗೆ ಮಾರ್ಕ್ಸ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ. ಅವಾಗ ಯಾರು CBSE, ICSE ಬೋರ್ಡ್ ಅಲ್ಲಿ ಓದಿದಿರಾ ಮತ್ತೆ ಯಾರು ಡ್ರಾಪರ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಅವರೆಲ್ಲರೂ ಕೂಡ ರಿಪೀಟರ್ಸ್ ಒಂದು ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಫ್ರೆಶರ್ಸ್ ಯಾರು CBSE, ICSE ಓದಿರ್ತೀರಾ ಅವ್ರು ಮಾತ್ರ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಪ್ರಿ ಯೂನಿವರ್ಸಿಟಿ ಬೋರ್ಡ್ ಕಡೆಯಿಂದ ನೀವೇನಾದ್ರು ಪಾಸ್ ಆಗಿದ್ರೆ ಅಂದ್ರೆ ಈ ವರ್ಷ ನಿಮ್ಗೆ ಮಾರ್ಕ್ಸ್ ಎಂಟ್ರಿ ಎಲ್ಲ ಡೈರೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೆ ಶೇರ್ ಮಾಡಬೇಕು, ಯಾರಿಗೆ ಮಾಹಿತಿನ ತಿಳಿಸಬೇಕು ನಿಮ್ಗೆ ಗೊತ್ತಿರುತ್ತೆ ಅವರಿಗೆ ಶೇರ್ ಮಾಡಿ, ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.